ಕಲರ್ ಬಂದಿದ್ದೀವಿ, ಹಸಿ ದಪ್ಪ ಆಗಿದ್ದಿ. ಹೌದಾ? ನನ್ ಕಣ್ಗಂಗ್ ಕಾಣಿಸ್ತಾ ಇದೆಯಲ್ಲ, ಎಲ್ಲರ ಕಣ್ಗಂಗ್ ಕ್ಯಾಮ್ರಾದಲ್ಲಿ ಕಾಣಿಸ್ತೀನಿ ಅನ್ಸುತ್ತೆ. ಎಷ್ಟು ಸಣ್ಣ ಊಟ ಫಾರ್ಮಲ್ಸ್ ಆಗ್ತಾವನೆ ಫಸ್ಟ್ ಟೈಮ್. ಹಾಯ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ, ಯಾರ ಕಡೆಯಿಂದ ಬಂದಿರೋದು ನೀವು? ನಮ್ಮ ತಾತನಾದ ದೇವರಾಜ ಗೌಡ್ರು. ಏನ್ರಿ ತಾತನವರು ಫಸ್ಟ್ ಟೈಮ್ ಈ ಕಾರ್ ಬಂದಿದೆ, BE6. 50 ಜನದಿಂದ 5,000 ಜನದವರೆಗೂ ಮಾಡ್ತಾರೆ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್, ಮದನ್ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಮದುವೆದು ರಿಸೆಪ್ಷನ್ ಬ್ಲಾಗ್ ನೋಡಿದ್ದೀರಾ ಆ್ಯಂಡ್ ಧಾರೆ ಬ್ಲಾಗು ನೋಡಿದ್ದೀರಾ. ಇವತ್ತು ನಮ್ಮೂರಲ್ಲಿ ಬೀಗರ ಔತಣವನ್ನು ಇಟ್ಕೊಂಡಿದ್ದೀವಿ. ಮಾಡ್ತಾ ಇರೋರು ಯಾರು ಅಂತಂದ್ರೆ ನಮ್ಮ ತಾತನಾದ ದೇವರಾಜ ಗೌಡ್ರು. ಏನ್ರಿ? ತಾತನವರು ಮೇಷ್ಟ್ರು ಆದ ದೇವರಾಜಪ್ಪ ಮಾಜಿ ಮೇಷ್ಟ್ರು ಫಂಕ್ಷನ್ ಮಾಡ್ತಾ ಇರ. ಎಲ್ಲ ಹೆಂಗ್ ಬರ್ತಿದೆ? ಚೆನ್ನಾಗ್ ಆಗ್ತಿದ್ಯಾ? ಚೆನ್ನಾಗೈತದೆ, ಸೂಪರ್ ಆಗೈತೆ. ನನ್ನ ಮಕ್ಳು ನೀವ್ ಇದ್ಮೇಲೆ ಏನ್ರ ನಮ್ಗೆ ಭಯಲೇ. ಅದಕ್ಕೇನೆ ಮಕ್ಳು ಅಂತ ಇದೀವಲ್ಲ ನಾವು, ತಲೆ ಕೆಡ್ಸ್ಕೋಬಾರ್ದು. ವಯಸ್ಸಲ್ಲಿ ಇದ್ದಾಗ ವಯಸ್ಸಲ್ಲಿ ನಾವು ಮಾಡ್ತೀವಿ. ಅದೆಲ್ಲ ಮುಗ್ದಾಗ ಎಷ್ಟು ಕೆಜಿ ಮಟನ್, ಎಷ್ಟು ಕೆಜಿ ಚಿಕನ್, ಎಷ್ಟು ಕೆಜಿ ಮಟನ್? 500 kg ಚಿಕನ್, 400 kg ಮಟನ್ ಕಣಪ್ಪ. ಜೋರಾಗಿ ನಡೀತಾ ಇದ್ದಂಗಾರ ಫಂಕ್ಷನ್. ಏನೋ ನಿಮ್ಮ ಆಶೀರ್ವಾದ. ಈ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಗೈಸ್. ಇಲ್ಲಿ ಸಿಂಪಲ್ ಆಗಿ ರಿಸೆಪ್ಷನ್ ಮಾಡಕ್ಕೆ ಸೋಫಾ ಹಾಕಿ ಹೂವು ಎಲ್ಲ ಹೊಡೆದು ಕ್ಯೂಟಾಗಿ ಸಕ್ಕದಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಎಸ್, ಇಲ್ಲೆಲ್ಲ ಚೇರ್ಗಳೆಲ್ಲ ಹಾಕಿದ್ದಾರೆ. ಈ ಡೆಕೋರೇಷನ್ ಮಾಡಿರೋರು ಸಾಹೇಬ್ರು ನಿರಂಜನ್. ಹಾಯ್, ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದೀರಾ? ಪಾಪ ನಿದ್ಗಟ್ಟಿದ್ದೀರಾ ಜಾಸ್ತಿ ನೈಟ್ ಎಲ್ಲ. 2:30 ಆಗೋಯ್ತು. ಏನೇನ್ ಐಟಮ್ ಮಾಡಿಸ್ತಾ ಇದೀವಿ ಅಂತಂದ್ರೆ ಫಂಕ್ಷನ್ಗೆ ಇಲ್ಲಿ ಚಿಕನ್ ಬೇಯ್ತಾ ಇದೆ. ಏನಣ್ಣ ಇದು? ಪುದೀನ ಚಿಕನ್. ಅಂಡ್ ಇಲ್ಲಿ ಬೋಟಿ ಗೊಜ್ಜು, ಮಟನ್ ಸಾಂಬಾರ್. ಎಸ್, ಅಡಿಗೆ ಒಪ್ಕೊಂಡಿರೋದು ನಮ್ಮ ಗುರುವಣ್ಣವರು. ಹೆಂಗ್ ನಡೀತಾ ಅಣ್ಣ ಫಂಕ್ಷನ್? ನಡೀತದೆ ಎಲ್ಲ ಪ್ರೋಗ್ರಾಮು. ಇದು ಮಟನ್ ಸಖತ್ತಾಯ್ತಾ? ಸಾಕಾಗೈತೆ ಅಣ್ಣ. ಬೋಟಿ ಗೊಜ್ಜು, ಚಿಕನ್ ಎಲ್ಲ. 450 kg ಮಟನ್ ಐತೆ, 550 kg ಚಿಕನ್ ಐತೆ. ಎಲ್ಲ ರೆಡಿ ಮಾಡ್ತಿದೀವಿ ಅಣ್ಣ. ಗೈಸ್, ಭಟ್ರು ಮಾತ್ರ ಸಖತ್ತಾಗಿ ಮಾಡ್ತಾರೆ ಅಡುಗೆ. ಅವ್ರ ನಂಬರ್ನ ಕೆಳಗಡೆ ಹಾಕಿರ್ತೀನಿ, ನಮ್ಮ ಗುರುವಣ್ಣ ಅಂತ. 50 ಜನದಿಂದ 5,000 ಜನದವರೆಗೂ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಮಾಡ್ತೀರಾ ಅಣ್ಣ? ಎರಡು ಮಾಡ್ತಾರೆ. ಅವ್ರ ನಂಬರ್ ಹಾಕಿರ್ತೀನಿ. ಒಂದ್ಸತಿ ಅವ್ರ ಕೈ ಅಡುಗೆಲಿ ಟೇಸ್ಟ್ ಮಾಡಿಸ್ಕೊಳ್ಳಿ. ನಮ್ಮ ನಂಜಣ್ಣ ಅವರು ಮೊಟ್ಟೆ ಹೊಡೆದಾಗ್ತಾ ಇದಾರೆ, ನಮ್ಮೂರು ಮನ್ಸ. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ. ಏನಣ್ಣ ಇದು? ಸರ್, ಮೊಟ್ಟೆ ಬೇಯಿಸ್ತಿದ್ದು. ಮೊಟ್ಟೆ ಬೇಯಿಸ್ತಾ ಇರೋದಾ? ಮೊಟ್ಟೆ ಹಾಕ್ಬಿಟ್ಟು ಏನು ಮಾಡ್ತಾ ಇಲ್ಲ. ಇಷ್ಟೇ ಗೈಸ್. ಆ್ಯಂಡ್ ಅಲ್ಲಿ ಚಿಕನ್ ಮಂಚೂರಿ ಮಾಡ್ತಾ ಇದ್ದಾರೆ. ಚಿಕನ್ ಮಂಚೂರಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಮಾತಾಡ್ಕೊಂಡು ನಿಂತಿದ್ದಾರೆ ನೋಡ್ರೆ. ನಮಸ್ತೆ. ನಿಮ್ಮ ಆಡಳಿತದಲ್ಲಿ ನಡೀತಾ ಇದೆ ನೀಟಾಗಿ ಗನ್ನ ಬೇಬೆ ಗೈಸ್. ಇದು ಚಿಕನ್ ಮಂಚೂರಿಗೆ ಎಷ್ಟು ಕೆಜಿ ಹಾಕಿದಾರೆ? ಚಿಕನ್ ಮಂಚೂರಿಗೆ ರೆಡಿನ 200 ಆಯ್ತದು. ರೆಡಿ 200 kg ಚಿಕನ್ ಮಂಚೂರಿ ಆ್ಯಂಡ್ 200 kg ಪುದೀನ ಚಿಕನ್ನು. ಡಿಫ್ರೆಂಟ್ ಆಗಿ ಎಣ್ಣೆಲೆಲ್ಲ ಕರ್ಕೊಂಡು ಅದಕ್ಕೆ ತಿರ್ಗಾ ಲಾಸ್ಟಲ್ಲಿ ಏನು ಮಾಡ್ತೀರಣ್ಣ? ಗೋಬಿ ಮಸಾಲೆ ಮಾಡ್ಕೊಂಡು ಆ ಮಸಾಲೆಗೆ ಬಾಂಡಿಲಿ ಒಂದು 2 ಬಕೆಟ್ ಕರ್ದಿ ಕೊಡೋದು ಬಿಸಿ ಹಂಗೆ ಲೈವ್. ಚೆನ್ನಾಗಿ ಬರುತ್ತಲ್ವಾ? ಡಿಫ್ರೆಂಟ್ ಆಗಿ ಮಾಡಿಸ್ತಾ ಇದ್ದಾರೆ ಗೈಸ್. ಗೈಸ್, ನಮ್ಮ ಮೈದಂಗೆ ನೈಟ್ ಎಲ್ಲ ನಿದ್ದೆ ಇಲ್ಲ. ಕಣ್ಣೆ ಮುಸ್ಲಿಮನಷ್ಟೇ ನೀನು ನಿದ್ದೆ ಮಾಡಲಿಲ್ಲ. ಬೆಳಗಾನ ಚಿಕನ್ ಮಟನ್ ಕಾದವನೆ ನೋಡೋ. ಇಂಥ ತಮ್ಮನ್ ಪಡೆಯಕ್ಕೆ ಎಷ್ಟು ಪುಣ್ಯ ಮಾಡಿದ್ಯಾ. ಬೆಳಗಾನ ಕಾದವನೆ ನಿನ್ ಫಂಕ್ಷನ್ ಅಲ್ಲಿ. ನೀನು ನಿದ್ದೆ ಮಾಡ್ಲಿಲ್ವಾ? ನಿನ್ ಫಂಕ್ಷನ್ ನೀನ್ ಇರಪ್ಪ, ತಮ್ಮನಾಗ ಮಾಡೋನಲ್ಲ. ಅಕ್ಕ, ನಾಷ್ಟ ಎಲ್ಲ ಚೆನ್ನಾಗಿದ್ಯಾ? ಫೈನಾ? ನಾವೇ ಹೇಳಿ ಮಾಡ್ಸಿರೋದು. ಈ ಗೀ ರೈಸ್ಗೆ ಚಿಕನ್ ಫ್ರೈ ಒಳ್ಳೆ ಕಾಂಬಿನೇಷನ್. ಆಯ್ತು, ನೀವೆಲ್ಲ ಇದ್ಕೊಂಡು ಮುಂದೆ ನಿಂತ್ಕೊಂಡು ಮಾಡಿದ್ರೆ ಹಿಂಗೆ ಮಾಡೋದೇ. ಶಾಸ್ತ್ರ ಮಾಡಕ್ ನೀವೇ ತಾನೇ ಬೇಕಾಗಿರೋದು ಮೇನ್. ಆಂಟಿ, ಚೆನ್ನಾಯ್ತಾ ನಾಷ್ಟ? ಇನ್ನೂ ರೆಡಿನೇ ಆಗಿಲ್ಲ? ಎಷ್ಟೊತ್ತಿಗೆ ರೆಡಿ ಆಗಿದ್ದೀರಿ? ಈಗ ಇನ್ನೂ ರೆಡಿ ಆಗಿಲ್ಲ ಗೈಸ್. ಇವರೆಲ್ಲ ವಯಸ್ಸಾದವರೆಲ್ಲ ಆಗಲಿ ರೆಡಿಯಾಗಿ ಕೂತವ್ರೆ. ಅಜ್ಜಿ, ನಿಮ್ಮದೇ ಆರಾಮು. ನೀಟಾಗಿ ಬೆಳಿದ್ರಿ ಸದಪ್ಪ. ಮನೇಲಿ ಪೂಜೆ ನಡೆದಿದೆ. ದಾಸಪ್ಪ ಜೋಗಪ್ಪನ ಪೂಜಿಸವ್ರೆ. ಇಲ್ಲಿಂದ ತೀರ್ಥ ತಗೋ ಹಾಕಿದ್ಮೇಲೆ ತಾನೇ ಊಟ ಹಾಕೋದು. ತೀರ್ಥ ಕೊಟ್ಟು ಹಾಕಿದ್ವಲ್ಲ. ಗಿಡ ಒಳ್ಳೇದಾಗ್ಲಿ, ಬೇಗ ಮದುವೆ ಆಗ್ಲಿ ಅಂತ ಕೇಳ್ಕೊಳ್ಳಿ. ಇದು ಸೆಟ್ ಆಯ್ತಾ ನಮ್ಮ ಮನೆ ಎಲ್ಲ ನೀಟಾಗಿ? ಖುಷಿನಾ? ಒಳ್ಳೆ ಅತ್ತೆ ಮಾವನ? ಮಾವ ಒಳ್ಳೆಯವರು, ಅತ್ತೆನೂ ಒಳ್ಳೆಯವರು.
ಗೈಸ್ ಮುದ್ದೆ ನೋಡಿ ಹೆಂಗ್ ತಿರುಗ್ತಾ ಇದಾರೆ. ಒಳಗಡೆ ಬೆಣ್ಣೆನ ಹಾಕಿರೋದು. ಬೆಣ್ಣೆ ಹೆಂಗಿರ್ಲಿ ಮುದ್ದೆ ಅಂತ. ಎಷ್ಟೇರು? 125 kg ರಾಗಿ. ತಿರ್ಗಿ ಬಿಗಿಯಾಗಿ ನೋಡಿ, ಈ ತರ ಕಟ್ಟಿದ್ರೇನೆ ಮುದ್ದೆಗೆ ಒಳ್ಳೆ ತೆಳ್ಳಗ್ ಬರುತ್ತೆ. ಏನಣ್ಣ ಸಮಾಚಾರ? ನಮಸ್ಕಾರಗಳು. ಆರಾಮ? ಸೂಪರ್ ಗೈಸ್ ನಮ್ಮ ಮೇಲ್ಗಡೆಯಿಂದ ಕೆಳಗಡೆ ಗಂಟ ತೋರಿಸ್ತೀನಿ ನೋಡಿ. ಎಷ್ಟು ಸಣ್ಣ ಊಟ ಫಾರ್ಮಲ್ಸ್ ಆಗ್ತಾವನೆ ಫಸ್ಟ್ ಟೈಮ್. ಫಾರ್ಮಲ್ಸ್ ಯಾವಾಗ್ಲೂ ಆಗ್ತಾನೆ ಇರ್ಲಿಲ್ಲ. ಹೊಸ ಗಾಡಿ ಬೇರೆ ತಗೊಂಡವನೆ, ಡಾಮಿನರ್. ಅಣ್ಣ ಫುಲ್ ಮಿಂಚಿಂಗು. ಬೆಂಗಳೂರಿಂದ ಬಂದಿದ್ದೀನಿ. ನಿತ್ಯ ಅವ್ರ ಅಣ್ಣನ ಫಂಕ್ಷನ್ ಮದ್ವೆಗೆ ಬರಕ್ಕಾಗ್ಲಿಲ್ಲ. ಎಷ್ಟು ವರ್ಷ ಆಗಿತ್ತು? 1 ವರ್ಷ ಆಗಿತ್ತು ಈ ಮನೆಗೆ ಬಂದಿ ನೀನು? ಆಲ್ಮೋಸ್ಟ್ 1 ವರ್ಷ. ಮದುವೆಗೆ ಬಂದಾಗಲೇ ಲಾಸ್ಟು. ಅಯ್ಯೋ ಬಿತ್ತು. ಗೈಸ್ ಈಗ ನಾನು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಇನ್ನು ಮಧು ಮತ್ತು ನಿಖಿಲ್ ಅವರೆಲ್ಲ ಬರ್ತಾ ಇದ್ದಾರೆ. ನಮ್ಮ ಅಜ್ಜಿಯವ್ರ ಊರಿಗೆ ಹೋಗಿದ್ರು, ಅವ್ರನ್ನ ಕರ್ಕೊಬರೋಕೆ ಕಳಿಸಿದ್ದೀನಿ. ಈಗ ಬನ್ನಿ ಲಾಕ್ ಮಾಡಿಕೊಂಡು ಹೋಗೋಣ. ಫುಲ್ಲು ರಶ್ ಆಗಿದ್ದಾರೆ ನೋಡ್ಬೋದು. ನಮ್ಮ ಮಾವಾರ್ದು ಎಲ್ಲ ಆಡಳಿತ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ನಿತಿ ಇದ್ದಾನೆ, ಎಲ್ಲ ಜನಗಳಿಗೆಲ್ಲ ಊಟ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದಾನೆ. ಎಲ್ಲ ಇನ್ನೂ ರಶ್ ಆಗಿದೆ. ಅಲ್ಲಿ ರಿಸೆಪ್ಷನ್ ನಡೀತಾ ಇದೆ. ತಾಯಿ ಎಷ್ಟೊತ್ತಿಗೆ ಬರೋದು ನೀವು? ಅಲ್ಲ ನಿಮ್ಮನೆ ಫಂಕ್ಷನ್ಗೆ ನೀವು ಒತ್ತರಂಟೆ ಬಂದು ಇಲ್ಲಿ ಏನು ಎತ್ತ ಅಂತೆಲ್ಲ ನೋಡೋದು ಬಿಟ್ಬಿಟ್ಟು ಇಷ್ಟೊತ್ತಿಗೆ ಬಂದಿರಲ್ಲ. ಹಾಯ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ, ಯಾರ ಕಡೆಯಿಂದ ಬಂದಿರೋದು ನೀವು? ಇವರಾ ನಿಮ್ಮ ಫ್ರೆಂಡಾ? ಇವರು ಫೈನ್. ನಿಮ್ಮ ಹೆಸರು ಮಾತು ಬರಲ್ವಾ? ಓಕೆ, ಹರ್ಷಿತಾ ಅಂತನಾ? ಇವರು ವಿನುತಾ, ಅವ್ರು ಹರ್ಷಿತಾ. ಬನ್ನಿ ಊಟಕ್ಕೆ ಹೋಗ್ಬೇಕು ಗೈಸ್. ಇಷ್ಟೊತ್ತವರೆಗೂ ನಾನು ಬಡಿಸಿ ಕೈಯೆಲ್ಲ ರಟ್ಟೆ ಎಲ್ಲ ಬಿದ್ದೋದು. ಅದಕ್ಕೆ ಸೀತಾಗ ಬಂದು ಇಲ್ಲಿ ರೆಸ್ಟ್ ತಗೋತಾ ಇದ್ದೀನಿ. ಗಂಡಿಗೆ ಹೆಣ್ಣಿನ ಸಿರಿ, ಹೆಣ್ಣಿಗೆ ಗಂಡಿನ ಸಿರಿ. ಅವ್ರು ಸ್ಟೇಜ್ ಮೇಲೆ ಆರಾಮಾಗವ್ರೆ, ನಮಗೆ ಉಣ್ಣೋ ಸಿರಿ. ಊಟ ಮಾಡ್ಕೊಂಡು ಮನೆ ಕಡೆ ಹೋಗಿ ಮನೆ ಕೊಡುವ, ಇಲ್ಲಾಂದ್ರೆ ಪಾತ್ರನ ತೊಳ್ಸ್ಬಿಡ್ತಾರೆ ಗೈಸ್ ಇವರು. ಪಾತ್ರೆ ತೊಳೆಯೋರು ಕಳಿಸಿದ್ರೆ ಈಗ ನಾವು ಉಣ್ಕೊಂಡು ಹೋಗಿ 1-2 ಅವರ್ ಸ್ಲೀಪ್ ಹಾಕ್ಬೇಕು. ಪಾಪು ನೋಡಿ ಆರಾಮ. ಇಂಥ ವಯಸ್ಸಿಗೆ ವಾಪಸ್ ಹೋಗ್ಬಿಡ್ಬೇಕು ಅನ್ಸುತ್ತೆ. ನಾನೇ ಡಿಸ್ಟರ್ಬ್ ಮಾಡ್ಬಿಟ್ನಲ್ಲ ಇದನ್ನ. ನೆಮ್ಮದಿ ಅನ್ನೋದು ಈ ಏಜಲ್ಲಿ ಇದ್ದಾಗ ಅಷ್ಟೇ ಗೈಸ್, ನೆಮ್ಮದಿ ಅನ್ನೋದು ಇರೋದು. ಇವತ್ತು 1000 ಕೋಟಿ ದುಡ್ಡಿದ್ರು ನೆಮ್ಮದಿ ಇಲ್ವಲ್ಲ ಜನಕ್ಕೆ. ಹಾಕೊಂಡಿದ್ರೆ ಬನ್ನಿ, ಅದು ಆರೋಗ್ಯಕ್ಕೆ ಒಳ್ಳೇದು ಕಣ. ಮಾತಾಡಿ. ಇದು ಹೆಣ್ಣು ಕಡೆಯವ್ರಿಗೆ ಸ್ವಾಗತ ಸುಸ್ವಾಗತ ನಮ್ಮೂರಿಗೆ. ಊಟ ಎಲ್ಲ ಹೆಂಗಿತ್ತು? ನಾವು ಬಂದು 2 ವರ್ಷ ಆಯ್ತು, ಇವಾಗ ಸುಸ್ವಾಗತ ಮಾಡ್ತಿದ್ದೀರಾ. ನಾವು ಸ್ವಲ್ಪ ಬಿಸಿ ಇದ್ದ ಕೆಲಸದಲ್ಲಿ ಆರಾಮಾಗಿ ಕೂತಿದ್ದೀರಾ. ನಾನು ಆ ಬ್ಲಾಗಲ್ಲಿ ಹೇಳಿದ್ದೆ, ರಿಸೆಪ್ಷನ್ ಬ್ಲಾಗಲ್ಲಿ, ನಮ್ಮೂರಿಗೆ ಬನ್ನಿ ಒಳ್ಳೆ ಪಾರ್ಟಿ ಬಾಡೂಟ ಕೊಡ್ತೀವಿ ಅಂತ. ಹೆಂಗಿತ್ತು ನಮ್ಮ ಸೈಡ್ ಊಟ? ಚೆನ್ನಾಗಿತ್ತಾ? ಯು ಲೈಕ್ ಇಟ್? ಲೈಕ್ ತುಂಬಾ ಚೆನ್ನಾಗಿತ್ತು. ಏಯ್ ಪುಟ್ಟಿ, ಹೊಂಟೋಗ್ತೀಯ ನೀನೀಗ? ಮಮ್ಮಿ ಕರ್ಕೊ ಹೋದ್ರೆ ನಮ್ಮ 5 ವರ್ಷ ಹುಷಾರಾಗಿ ನೋಡ್ಕೊಳ್ಳಿ. ತುಪ್ಪ ಬೆಣ್ಣೆ ಹಾಕಿ ಊಟಕ್ಕೆ ಇನ್ನೊಂದ್ ಸ್ವಲ್ಪ ದಪ್ಪ ಮಾಡಿ ಕಳಿಸ್ತೀವಿ. ಹೌದಾ? ಸಾಕು ಇರೋದೇನೆ. ಇಲ್ಲಿ ಸ್ವೆಲ್ಟ್ ಹೊಡ್ಕೊಂಡು ಈಚೆಗೆ ಬರ್ತಾ ಇದೆ ಗುಂಡಿ. ನನ್ನ ಮಾತಿಗೆ ನಗ ಎಲ್ಲರಿಗೂ. ಎಂಜಾಯ್ ಮಾಡಮ್ ಸಮಾಚಾರ ಹೇಳಿ ಸರ್. ಇನ್ನೂ ಸ್ವಲ್ಪ ಮುಂದಕ್ಕೆ ತಗೊಬಂದ್ಬಿಡಿ. ಏನಿಲ್ಲ, ಝೂಮಲ್ಲಿ ತೋರಿಸುವ ಅಂತ. ಕಲರ್ ಬಂದಿದ್ದಿ, ಹಸಿ ದಪ್ಪ ಆಗಿದ್ದಿ. ಹೌದಾ? ನನ್ನ ಕಣ್ಗಂಗೆ ಕಾಣಿಸ್ತಾ ಇದೆಯಲ್ಲ, ಎಲ್ಲರ ಕಣ್ಗಂಗೆ. ಕ್ಯಾಮ್ರಾದಲ್ಲಿ ಹಂಗೆ ಕಾಣಿಸ್ತೀನಿ ಅನ್ಸುತ್ತೆ. ರಿಯಲ್ ತಾಯಿ ಇಲ್ಲಿ ವಿಡಿಯೋ ಮಾಡ್ತಾ ಇದೀವಿ ತಾಯಿ. ವಿಡಿಯೋ ಮಾಡ್ತಾ ಇದ್ದೀರಾ? ವಿಡಿಯೋ ನಮ್ಮ ಅವನು 4 ಭಾಷೆ ಅವೆ. ಎಲ್ರು ಹೇಗಿದ್ದೀರಾ? ಮದನ್ಗೌಡ ಯೂಟ್ಯೂಬ್ ಚಾನಲ್ ಇರೋರು. ಮನೆಯೆಲ್ಲ ನೀಟಾಗಿ ಇಟ್ಕೊಂಡಿದ್ದೀನಾ? ಹಾ, ಇಟ್ಕೊಂಡಿದ್ದೀರಾ. ಅದೇನ್ ಮುರ್ದಾಕಿದ್ದೀರಾ? ಏನ್ನ? ಸ್ಟ್ಯಾಂಡು ಇಲ್ಲ, ಅದನ್ನ ಹಾಕಿ ಅಂತ ನಿಮ್ಮ ಮದರ್ ಇಂಡಿಯಾ ಅವ್ರು ಈಚೆಗೆ ತೆಗೆದಿಟ್ಟಿದ್ದಾರೆ. ಆಗಿಲ್ಲ. ಕೆಳಗಡೆ ರ್ಯಾಟ್ ಮೆಶ್ ಹಾಕ್ಸಿದೀನಿ. ಅವ್ರು ಹಾಕ್ಬೇಡಿ ಅಂತ ಹೇಳಿದ್ದಾರೆ, ಆದ್ರೆ ನಿಮ್ಮ ಮದರ್ ಇಂಡಿಯಾರ್ಗೆ ಹಾಕ್ಬೇಕಂತ. ಹಂಗೆ. ಊಟ ಎಲ್ಲ ಚೆನ್ನಾಗಿತ್ತಾ? ಎಸ್, ಚೆನ್ನಾಗಿತ್ತು. ಅಪರೂಪಕ್ಕೆ ಆ ಟೈಮಲ್ಲಿ ತಿನ್ನಕ್ಕಾಗಿಲ್ಲ, ಇವಾಗ ಮತ್ತೆ ಹೊಟ್ಟೆ ಹಸಿತಾ ಇದೆ. ತಂದಿದ್ದೀವಿ, ತಿನ್ನಿ. ಅಕ್ಕ ಹಾಯ್, ಆರಾಮಾ? ಆರಾಮ್ ಕಣ. ನೀವು ನೋಡಿ ವೆಜ್ ಆಗ್ಬಿಟ್ಟು ನುಗ್ಗಕ್ಕೆ ಸೊಪ್ಪು ತಗೋಂಗ ಆಗೋಯ್ತು. ನಂದು ಅಲ್ಲೂ ವೆಜ್ಜು ಇಲ್ಲೂ ವೆಜ್ಜು. ಎಲ್ಲೋದ್ರು ನಮ್ಮ ಅಕ್ಕ ವೆಜ್ಜೆ. ವರ್ಷಕ್ಕೊಂದು ಕೇಳ್ಬೇಕು ತಾನೆ ದೊಣಮ್ಮ ನೀನು. ಪ್ರಾಣಿ ಹಿಂಸೆ ಮಹಾಪಾಪ ಕಣೋ. ಪ್ರಾಣಿ ಹಿಂಸೆ ಮಹಾಪಾಪನ? ಹಂಗಾರೆ ನಮ್ಮಂತ ನಾನ್ ವೆಜಿಟೇರಿಯನ್ ಹಿಂಸೆ ಕೊಡ್ಬೋದು. ಒಂದೇ ದಿನ ನನ್ಗೆ ಗೊತ್ತಿರಂಗ್ ಬುಧವಾರ ಒಂದೇ ದಿನ ತಿನ್ನೋದನು. ಬುಧವಾರ, ಭಾನುವಾರ, ಶುಕ್ರವಾರ ತಿಂತಾರೆ. ಇವತ್ತು ಪೂರ್ಣಿಮೆ ಅಂತ ತಿಂದಿಲ್ಲ. ಇವ್ರಿಗೆ ಯಾವ ವಾರನೂ ಇಲ್ಲ, ಒಪ್ಪತ್ತೂ ಇಲ್ಲ. ಚುಕ್ಕಿ ನೋಡ್ಕೊಂಡು ತಿಂತಾ ಇರೋದೆ.
ಯಾವ ವಾರ ಒಪ್ಪತ್ ಮಾಡಿ ಅಷ್ಟೇ. ಮಗಳಿಗೂ ಹೇಳ್ಕೊಟ್ಟು ಅದು ಮಗಳನ್ನ ತಿಂತಾರೆ. ಎರಡಕ್ಕೆ ಬಿಗಿಗೆ ಅಗ್ದಿದ್ದಿ ಯಾರೋ ಏನೋ ಹೇಳ್ಕೊಟ್ಬಿಟ್ಟವ್ರೆ ಮಾತಾಡಲ್ವ ಅಂತ. ನಮ್ಮ ಹೊಸಳ್ಳಿಲೆಲ್ಲ ಹೇಳೋರಂತೆ ಕಣೆ, ತಾಯಿ ಹೊಸಿ ಹುಷಾರಾಗಿ ನೋಡ್ಕೊಂಡು ಮಾತಾಡು, ಕರ್ನಾಟಕದ ಜನ ಎಲ್ಲ ನೋಡ್ತಾರೆ ಬೈದ್ಗಿದರು ಅಂತ. ನೀನೇನು ಮಾತಾಡಿದ್ರು ಜನ ಹಂಗೆಲ್ಲ ಬೈಯಲ್ಲ, ನೀನು ಮಾತಾಡ್ಬೋದು. ಆ್ಯಂಡ್ ಅಲ್ಲೊಂದು ಸ್ವಲ್ಪ ಜಾಸ್ತಿ ಊಟ ಮಿಕ್ಕಿತ್ತು ಅಂತ ಅಂದ್ಬಿಟ್ಟು ಈಗ ಪಾರ್ಸಲ್ ಮಾಡಿ ಕಳ್ಸ್ತಾ ಇದ್ದೀವಿ. ಏನು ಸಾರ್ ಸಮಾಚಾರ? ನಿಮ್ದೇ ಉಸ್ತುವಾರಿ ಇವತ್ತು, ಜ್ವರ ಬಿಡ್ಡಾಡಿದ್ರಿ. ನಮ್ದೇ ಉಸ್ತುವಾರಿ, ಕಣ್ಣು ಎಳಿತಾವಾಗ್ಲೇ. ನಿಮ್ದು ಉಸ್ತುವಾರಿ. ನಮ್ಮ ಅವರು ಈ ಮನೆ ಮಗ ಇದ್ದಂಗೆ, ಅವ್ರನ್ನೇನು ಮಾತಾಡ್ಸೋದು? ಎರಡು ಒಂದೇ ಮಗ, ಅಳಿಯ ಇಲ್ಲ. ನಮ್ಮ ಡಾರ್ಲಿಂಗ್ ಮಾತಾಡ್ಸುವ. ಮುತ್ತು ರಾಜ ಕಾಲಿಟ್ಟ ನಮ್ಮ ಊರಿಗೆ. ಹಾ ಏನ್ ಬ್ರೋ, ನಮ್ಮ ಊರಿಗೆ ಎಷ್ಟು ದಿನ ಆಯ್ತು ಬ್ರೋ, ಅಪರೂಪ ಆಗೋದ್ರಲ್ಲ ಬ್ರೋ. ಏನ್ ಕೆಲ್ಸ ಇರುತ್ತಲ್ಲ ಅಂತ ಫುಲ್ ಟಿಪ್ ಟಾಪ್ ಆಗಿ ಬಂದಿದ್ದೀರಾ. ಆ್ಯಂಡ್ ನಮ್ಮೂರಿಗೆ ಫಸ್ಟ್ ಟೈಮು ಈ ಕಾರ್ ಬಂದಿದೆ, BE6. ನಮ್ಮನ್ನೇ ಮುಂದೆ ನಿಂತಿದೆ. ಅದರಲ್ಲಿ ಹಿಂದೆಗಡೆ ಅನ್ನೋದನ್ನ ಆಗಲೇ ಉದುರಿಸ್ಕೊಂಡು ಬಂದಿದ್ದಾರೆ ನೋಡಿ. ಅದು PPF ಆಗಿದೆಯಲ್ಲ ಬ್ರೋ, ಅದು ಇದು PPF ಆಗಿ ಅಂಟಿಸೋರು ಕರೆಕ್ಟಾಗಿ ಅಂಟಿಸಿಲ್ಲ. ಹಾಯ್ ವಿನೋದ್. ಊಟ ಎಲ್ಲ ಚೆನ್ನಾಗಿತ್ತಾ? ಸೂಪರ್. ಈಗ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ನಮಗೆ ಖುಷಿ. ಬಾಯ್ ಬಾಯ್ ಎಲ್ಲರಿಗೂ. ಬಾಯ್ ಮಧುಗೌಡವ್ರೆ, ಬಾಯ್ ಬಾಯ್. ನಮ್ಮ ತಿಮ್ಮಮ್ಮನ ಇಲ್ಲೇ ಉಳಿಸ್ಕೊಂಡಿದ್ದೀವಿ ಗೈಸ್. ಮುತ್ತಣ್ಣ ಬಾಯ್. ಈ ಕಾರಲ್ಲಿ ಇವ್ರು ಓಡ್ತಾ ಇದ್ದಾರೆ, ಈ ಕಾರಲ್ಲಿ ಇವ್ರು ಓಡ್ತಾ ಇದ್ದಾರೆ. ಅಶ್ವಥ್ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಗೈಸ್, ಇವರು ಮೈಸೂರಿಗೆ ಹೋಗ್ತಾ ಇದ್ದಾರೆ. ನಾವು ಮಧ್ಯದಲ್ಲಿದ್ದೀವಿ. ಕೋತಿಗಳು ನೋಡಿ ಗೈಸ್ ಎಷ್ಟು ಬಂದ್ಬಿಟ್ಟಿದೆ ಅಂತಂದ್ರೆ ನಮ್ಮ ಮನೆ ಹತ್ರ. ಇಲ್ಲಿ ಅದು ಕೋತಿ ಅಲ್ಲ ಕಣ, ಕಪ್ಪೆ. ಗೈಸ್ ಬಂದಿದ ತಕ್ಷಣ ಗಿಡಗಳಿಗೆಲ್ಲ 1 by 1 ನೀರು ಹಾಕಿದ್ದೀನಿ. 1 ವಾರ ಆಗ್ಬಿಟ್ಟಿತ್ತು ನೀರು ಹಾಕಿಲ್ಲ ಅಂತಂದರೆ ಒಣಗೋಗುತ್ತೆ ನೋಡಿ. ಇದು ಪ್ಲಾಸ್ಟಿಕ್ ಗೈಸ್. ಈ ಪ್ಲಾಸ್ಟಿಕ್ ಜೊತೆಗೆ ಪುದೀನ ಬೆಳೀತಾ ಇದೆ. ಬಾ ಕೆಲಸ ಗೈಸ್. ಮನೆ ಫುಲ್ಲು ಕೆಲಸ. ನಮ್ಮ ಮದರ್ ಇಂಡಿಯಾ ಅವರು ಎಲ್ಲ ಒದ್ರಿ ಗುಡಿಸ್ತಾ ಇದ್ದಾರೆ. ಬಂದಿದ ತಕ್ಷಣ ಕೆಲಸ ಹಿಡ್ಕೊಂಡಿದ್ದಾರೆ. ಹೊಸ ನೈಟಿ ಹಾಕ್ಕೊಂಡು. ಹೊಸದೇ ನಮ್ಮ ನೈಟಿ ಇದು. ಇಷ್ಟು ದೊಡ್ಡ ಮನೇನ ಗುಡ್ಸೋಕ್ಕೆ ಏನಿಲ್ಲ ಅಂದರೆ ಒಂದು 10 ನಿಮಿಷ ಬೇಕು ಗೈಸ್. ನಾವು ಅಮ್ಮಂಗೆ ಗುಡಿಸಿ ಹೊಸಕ್ಕೆಲ್ಲ. ಬನ್ನಿ ಇನ್ನೊಂದು ರೌಂಡು ನಾವು ನೀರು ಹಾಕೋಣ ಗೈಸ್. ಒಂದು ಫಂಕ್ಷನ್ನ ಮುಗಿಸ್ಕೊಂಬಂದರೆ ನೋಡಿ ಇಷ್ಟು ಬಟ್ಟೆ ಬೀಳುತ್ತೆ. ಇದಿಷ್ಟೇ ಅಲ್ಲ, ಆಗಲೇ ಒಂದು ರೌಂಡು ವಾಷಿಂಗ್ ಮಿಷಿನ್ಗೂ ಹಾಕಿದ್ದೀನಿ. ನಂದು ನಮ್ಮ ಅಮ್ಮಂದು ಎಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ. ನಮ್ಮ ಅಮ್ಮ ನಾಷ್ಟ ಏನು ಮಾಡಿದ್ದಾರೆ? ಅಮ್ಮ ಮನೆಯೇ ಇವತ್ತಿನ ನಾಷ್ಟ ಉಪ್ಪಿಟ್ಟು ಮಾಡಿದ್ದಾರೆ. ಇಬ್ಬರಿಗೆ ಸ್ವಲ್ಪನೇ ಮಾಡ್ಕೊಳ್ಳೋದು ಗೈಸ್. ನೋಡಿ ಆಗಲಿದೆ. ಒಂದು ರೌಂಡ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀವಿ, ಸ್ಪಿನ್ ಆಗ್ತಾ ಇದೆ ಎಲ್ಲ. ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ರಿಸೆಪ್ಷನ್ನು, ಮದುವೆ, ಬೀಗ್ರೂಟ ಎಲ್ಲ ಮುಗೀತು. ಇನ್ನೇನಿದ್ರು ಈಗ ನಮ್ಮ ಕೆಲಸಗಳ ಕಡೆ ಒಂದು ಸ್ವಲ್ಪ ಗಮನ ಕೊಡಬೇಕು. ಒಂದು ಸ್ವಲ್ಪ ಕೆಲಸಗಳೆಲ್ಲ ನಾನು ಸಡನ್ನಾಗಿ ವಾಶ್ರೂಮಲ್ಲಿ ನೋಡ್ಬಿಟ್ಟು ಗೈಸ್ ಯಾರಪ್ಪ ಇದು ಅಂತ ಇನ್ನು ಇಲ್ಲವ್ರೆ. ಓಕೆ, ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.